ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾ ರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥವರು, ಅದರಲ್ಲೂ ಪುರುಷರಲ್ಲಿ ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥವರಿಗೆ ಪ್ರೋಟೀನ್ ಅಧಿಕವಾಗಿ ಬೇಕಾಗಿರ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಮಾರ್ಕೆಟ್ನಲ್ಲಿರ್ಬೋದು, ಸಂತೆಗಳಲ್ಲಿರ್ಬೋದು, ಮೀನನ್ನು ಮಾರಾಟ ಮಾಡ್ತಾ ಇರ್ತಾರೆ. ಅದರಲ್ಲೂ ಒಣ ಮೀನನ್ನು ಮಾರಾಟ ಮಾಡ್ತಾ ಇರ್ತಾರೆ. ಮಾಂಸಾಹಾರ ಸೇವನೆ ಮಾಡ್ತಕ್ಕಂತಹ ಪುರುಷರಲ್ಲಿ ಈ ಒಣ ಮೀನನ್ನು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳು, ಪೌಷ್ಟಿಕಾಂಶಗಳು ಸಿಗ್ತದೆ ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಒಣ ಮೀನಿನಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿದೆ. ಹಾಗಾಗಿ ತುಂಬನೇ ಆಯಾಸಭರಿತ ಕೆಲಸ ಮಾಡ್ತಕ್ಕಂಥವರು, ಹಾಗೂ ಬಾಡಿ ಬಿಲ್ಡ್ ಮಾಡ್ತಕ್ಕಂಥವರು, ಜಿಮ್ಗೆ ಹೋಗ್ತಕ್ಕಂಥವರು, ಹಾಗೂ ಅತಿ ಶ್ರಮ ವಹಿಸಿ ಕೆಲಸ ಮಾಡೋವರಿಗೆ ಪ್ರೋಟೀನ್ ಅಧಿಕವಾಗಿ ಬೇಕಾಗಿರ್ತದೆ. ಈ ಒಣ ಮೀನನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಪೋಷಕಾಂಶಗಳು ಅಧಿಕವಾಗಿರ್ತದೆ, ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ. ಸ್ನಾಯುಗಳ ಡೆವಲಪ್ಮೆಂಟ್ ಅಂದರೆ ಮಸಲ್ ಡೆವಲಪ್ಮೆಂಟ್ಗೆ, ಮಸಲ್ ಸ್ಟ್ರೆಂತ್ಗೆ ಇದು ಅವಶ್ಯಕವಾಗಿ ಬೇಕಾಗ್ತದೆ. ಹಾಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಒಣ ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದು ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಮಾಡ್ತದೆ, ದೇಹದಲ್ಲಿ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಕೊಬ್ಬನ್ನು ನಿವಾರಣೆ ಮಾಡ್ತದೆ, ಹಾಗೂ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಪ್ರಮುಖವಾಗಿ ಈ ಒಣ ಮೀನಿನಲ್ಲಿ ವೈಟಮಿನ್ ಎ ಅಧಿಕವಾಗಿದೆ. ಹಾಗಾಗಿ ಕಣ್ಣಿನ ಒಂದು ಆರೋಗ್ಯವನ್ನು ಇದು ಕಾಪಾಡ್ತದೆ, ಕಣ್ಣಿನ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತದೆ. ಕೆಲವೊಬ್ಬರು ಅತಿಯಾಗಿ TV ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ತಾರೆ. ಇಂಥವರಿಗೆ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಮಾಡ್ತದೆ, ಹಾಗೂ ಕಣ್ಣಿನ ಒಂದು ದೃಷ್ಟಿಯ ಒಂದು ಚೈತನ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಈ ಒಂದು ಒಣ ಮೀನಿನಲ್ಲಿದೆ. ಹಾಗೂ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈ ಒಣ ಮೀನಿನಲ್ಲಿ ಹಲವಾರು ಪೋಷಕಾಂಶಗಳಿರೋದ್ರಿಂದ ಇದು ಆರೋಗ್ಯವನ್ನು ಕಾಪಾಡ್ತದೆ. ಪುರುಷರಲ್ಲಿ ವಯಸ್ಸಾದಂತೆ ಮೂಳೆಗಳ ಸವಿತ ಬರ್ತದೆ, ಜಾಯಿಂಟ್ಸ್ ಪೇಯ್ನ್ ಬರ್ತದೆ. ಹಾಗಾಗಿ ಈ ಒಣ ಮೀನನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿದೆ, ವೈಟಮಿನ್ ಡಿ ಅಧಿಕವಾಗಿದೆ. ಆದ್ದರಿಂದ ಮೂಳೆ ಸವೆತವನ್ನು ಕಡಿಮೆ ಮಾಡ್ತದೆ, ಹಾಗೂ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಇರೋದ್ರಿಂದ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಈ ಒಂದು ನೆನಪಿನ ಶಕ್ತಿ, ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಇದೆ. ಮೆದುಳಿನ ಒಂದು ಬ್ರೈನ್ ಸೆಲ್ಸ್ಗಳ ಡೆವಲಪ್ಮೆಂಟಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೂ ಈ ನೆನಪಿನ ಶಕ್ತಿ, ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಒಣ ಮೀನಿನಲ್ಲಿದೆ. ಹಾಗೂ ಈ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ನಾರ್ಮಲ್ನಲ್ಲಿ ಇರಬೇಕಾಗ್ತದೆ. ಈ ಟೆಸ್ಟೋಸ್ಟಿರಾನ್ ಲೆವೆಲ್ ನಾರ್ಮಲ್ನಲ್ಲಿ ಇರಬೇಕಾದ್ರೆ, ಈ ಹಾರ್ಮೋನ್ ನಾರ್ಮಲ್ನಲ್ಲಿ ಇರಬೇಕು ಅಂತಂದರೆ ಜಿಂಕ್ ಹಾಗೂ ಮಿನರಲ್ಗಳ ಅವಶ್ಯಕತೆ ಇದೆ. ಒಣ ಮೀನನ್ನು ಸೇವನೆ ಮಾಡೋದ್ರಿಂದ ಪುರುಷರಲ್ಲಿ ಈ ಟೆಸ್ಟೋಸ್ಟಿರಾನ್ ಲೆವೆಲ್ನ ನಾರ್ಮಲ್ನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇದೆ. ಆದ್ದರಿಂದ ಈ ಒಣ ಮೀನು ಸೇವನೆ ಮಾಡೋದ್ರಿಂದ ಸದಾ ಲವಲವಿಕೆಯಿಂದ ಇರ್ತಾರೆ, ಪೋಷಕಾಂಶಗಳು ಸಿಗ್ತದೆ. ಹಾಗೂ ಅನಿಮಿಯಾ, ರಕ್ತಹೀನತೆ ಇದ್ದವರಂತರಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ, ಹಾಗೂ ಆರೋಗ್ಯವನ್ನು ಕಾಪಾಡ್ತದೆ. ಇದರ ಜೊತೆಗೆ ಅವರಿಗೆ ಶಕ್ತಿಯನ್ನು ಲಭಿಸ್ತದೆ, ಹಾಗೂ ನೆನಪಿನ ಶಕ್ತಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಈ ಎಲ್ಲ ಒಂದು ವಿಷಯದಲ್ಲಿ ಒಣ ಮೀನು ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥವರಿಗೆ ಒಂದು ಔಷಧಿಯಾಗಿ ಹಾಗೂ ಒಂದು ಪೌಷ್ಟಿಕ ಆಹಾರವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೋಷಕಾಂಶಗಳೆಲ್ಲ ಸಿಗ್ತಕ್ಕಂತಹ ಈ ಒಣ ಮೀನಿನ ಸೇವನೆಯಿಂದ ಯಾವೆಲ್ಲ ಲಾಭಗಳಾಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.